ಅತ್ಯಾರ ಅತ್ಯಾರ ಮನೆ ಕಡೆ ಹುಷಾರಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹಾಂ, ಏನಂದ್ಯಲ್ಲೇ ಕೆಲ್ಸಕ್ಕೆ? ಹ್ಞೂ ರೀ ಅತ್ಯಾರ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ನೀವು ಮನೆ ಕಡೆ ಹುಷಾರು ನೋಡ್ರಿ. ಹಾಂ, ಎಲ್ಲೋಕ್ಕಿದಿ ಕೆಲ್ಸಕ್ಕೆ? ಹಾಂ, ಯಾರು ಹೊಲ್ದಾಗೈತಿ ಕೆಲಸ? ಸುಳ್ಳು ಹೇಳಿ ಮಾತಾಡ್ಯಾಕ ಹೊಂಟೇನ? ಮನ್ಯಾಗ ಬಿದ್ದಿರು, ಮನ್ಯಾಗ ರಗಡ್ ಕೆಲಸ ಅದಾವ, ಕೆಲ್ಸಕ್ಕೆ ಹೋಗ್ಕಳಂತಿಕ್ಕಿ. ಅತ್ಯಾರ ಲಕ್ಷ್ಮ ಅಕ್ಕರ ಮನ್ಯಾಗ ಕೆಲ್ಸಕ್ಕೆ ಹೇಳಾರಿ, ಅವರು ಚಟ್ನಿ ಪುಡಿ ಅದು ಇದು ಮಾಡ್ತಾರಲ್ಲ, ಅದಕ್ಕೆ ಅವ್ರ ಮನ್ಯಾಗ ಕೆಲಸ ಐತ್ರಿ. ಅದಕ್ಕೆ ನಾವೇ ಊರನ್ನ ಹೆಣ್ಮಕ್ಳು ಅಷ್ಟು ಅಲ್ಲಿಗೆ ಹೊಂಟೀವಿ. ನೀವು ಮನೆ ಕಡೆ ಹುಷಾರಿ, ಮಧ್ಯಾಹ್ನ ಅಡುಗೆ ಎಲ್ಲ ಮಾಡೀನಿ, ಎಲ್ಲ ಐತ್ರಿ. ನೀವು ಉಂಡು ಕುತ್ಕೋರಿ, ಒಂದು 4 ಬಾಂಡೆ ಇದ್ರೆ ಅವನ್ನ ತಿಕ್ಕಿ ಕುತ್ಕೋರಿ, ಬಟ್ಟೆ ಎಲ್ಲ ಒಗೆದು ಹಾಕಿನಿ, ಆರಾಮಾಗಿ ಊಟ ಮಾಡಿ ಕುತ್ಕೋರಿ ನೀವು. ಏ ದುರ್ಗಿ, ನೀನೆಲ್ಲೂ ಕೆಲ್ಸಕ್ಕೆ ಹೋಗೋದು ಬೇಕಾಗಿಲ್ಲ, ಇಲ್ಲೇ ಮನ್ಯಾಗ ಬಿದ್ದಿರು. ಕೆಲ್ಸಕ್ಕೆ ಹೋಗೋಣಂತೆ, ಕೆಲ್ಸಕ್ಕೆ ಏನು ದೊಡ್ಡ ಆಮೇಲೆ ನಮಗೆಲ್ರಿಗೂ ನಾನು ದುಡ್ದು ತಂದು ಹಾಕ್ತೀನಿ ಅಂತ ಹೇಳ್ಬೇಕಂತ ಅನ್ನೋದನ್ನೇ ನಿಂದು. ಏನು ಬೇಕಾಗಿಲ್ಲ, ಮನ್ಯಾಗ ಬಿದ್ದು ಮನ್ಯಾಗ ರಗಡ್ ಕೆಲಸ ಅದಾವ, ಕೆಲ್ಸಕ್ಕೆ ಹೋಗೋಣಂತಿಕ್ಕಿ. ನೋಡ್ರಿ ಅತ್ತರ, ನಾನು ಕೆಲ್ಸಕ್ಕೆ ಹೋಗೋಕಿನ, ನೀವು ಬ್ಯಾಡ್ ಅಂದ್ರೂ ಹೋಗೋಕಿನ, ಹೋಗಂದ್ರೂ ಹೋಗೋಕಿನ ನಾನು. ನೀವು ಹೆಚ್ಚಿಗೆ ಮಾತಾಡಕ್ಕೆ ಹೋಗ್ಬೇಡ್ರಿ, ಮನ್ಯಾಗೆಲ್ಲ ಕೆಲಸ ಆಗಿತ್ರಿ. ಅದು ಅಲ್ದ ಮನ್ಯಾಗ 1 ರೂಪಾಯಿ ಖರ್ಚಿಗೆ ದುಡ್ಡಿಲ್ರಿ. ನನಗೂ ಏನಾರು ತೊಗೋಬೇಕು, ಏನಾರ ಅಟ್ಲೀಸ್ಟ್ ನನ್ನ ಮಕ್ಳಿಗಾರ ಏನಾರು ಕೊಡಿಸ್ಬೇಕಂದ್ರೂ ಅವಕ್ಕೆ ಶಾಲಿದ ಬಟ್ಟೆ ಹರಿದೋಗವ್ರಿ, ಅವ್ನು ಕೊಡಿಸ್ಬೇಕಂದ್ರೂ ರೊಕ್ಕಿಲ್ಲ. ಅತ್ಯಾರ ರೊಕ್ಕ ಕೊಡ್ರಿ, ಅವಕ್ಕೆ ಬಟ್ಟೆ ಕೊಡಿಸ್ಬೇಕು ಅಂತಂದ್ರೆ ಅದಕ್ಕೂ ಕೊಡಂಗಿಲ್ರಿ. ಮತ್ತು ನಾವೇನು ಮಾಡ್ಬೇಕ್ರಿ? ನಿಮ್ಮ ಮಗನ ದುಡಿಯಾಕೆ ಹೋಗೋದ ವಾರಕ್ಕೊಂದ್ಸಲ ಅವಕ್ಕೆ, ಅದು ದುಡ್ದಿದ್ದು ಅದನ್ನು ಕುಡ್ತಕ್ಕೆ ಸಾಕಾಗೋಕೈತಿ. ಮತ್ತು ಏನು ಮಾಡ್ಬೇಕ್ರಿ ಅತ್ಯಾರ ನಾವು? ಅದಕ್ಕೆ ನಾವು ಊರನ್ನ ಹೆಣ್ಮಕ್ಳು ಎಲ್ಲರೂ ಸೇರಿ ಲಕ್ಷ್ಮಕ್ಕ ಹೇಳಿ ಒಪ್ಸೈತ್ರಿ. ನಾನು ಕೆಲ್ಸಕ್ಕೆ ಬರ್ತೀನಂತ ಹೇಳೀನಿ, ನಾವು ಹೊಕ್ಕಿನ್ರಿ. ಮನ್ಯಾಗ ಏನು ಕೆಲಸ ಐತ್ರಿ, ಎಲ್ಲ ಕೆಲಸ ಮುಗಿಸೀನಿ. ಇದ್ರವ ಒಂದು 4 ಬಾಂಡೆ, ಸಂಜೆ ಮುಂದೊಂದು ಕಸ ಅನ್ನೋದು ಆಟರಿ, ಅದಷ್ಟರ ಮಾಡಿರಿ. ಮನ್ಯಾಗಿದ್ದು ಏನು ಮಾಡ್ತೀರಿ? ಏನ್ಲಿ ನನಗೆ ಕಸಾನು ಬಾಂಡೆ ತಿಕ್ಕು ಅಂತ ಅನ್ನಕುಂತಿದ್ದೇನೆ. ನಾಳೆ ಹಂಗೆ ಎಲ್ಲನೂ ಬಿಟ್ಟು ಹಂಗೆ ಹೋಗಿದ್ದೀನಿ. ನೀನು ಮನ್ಯಾಗಿರ್ತೀರಲ್ಲ, ನೀವು ಮಾಡ್ಕೊರಿ ಅಂತಂದು. ಏನು ಬೇಕಾಗಿಲ್ಲ ನೀನು ಹೋಗೋದು, ಮನ್ಯಾಗ ಸುಮ್ಮನೆ ಬಿದ್ದಿರು. ನೋಡ್ರಿ ಅತ್ತರ, ಇಷ್ಟು ದಿನ ಏನೋ ಸುಮ್ಮನೆ ಇದ್ದೆ, ಇನ್ನು ಮೇಲೆ ನಾನು ಸುಮ್ಮನೆ ಇರಂಗಿಲ್ಲ. ನಾನು ದುಡಿಯಾಕೆ ಹೋಗೋಕಿನ ನನ್ನ ಮಕ್ಕಳಿಗೂ ಅಂಗಿ ಕೊಡ್ಸಕ್ಕೆ ನನಗೆ ದುಡ್ಡು ಬೇಕ್ರಿ. ಆಮೇಲೆ ನನಗೂ ಖರ್ಚಿಗೇನು 1 ರೂಪಾಯಿ ಇಲ್ರಿ. ಎಲ್ಲದಕ್ಕೂ ನಿಮ್ಗೆ ಹತ್ರನ ಕೈ ಚಾಚ್ಕೊಂಡು ಕುತ್ಕೊಳಕ್ಕಾಗಲ್ರಿ. ಏನು ಇದ ನೋಡ್ರಿ, ಇನ್ನು ಲಾಸ್ಟ್ ಇನ್ನೊಂದ್ಸಲ ಏನಾರು ಕೆಲ್ಸಕ್ಕೆ ಹೋಗಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ನೀವು. ನಾನು ಕೆಲ್ಸಕ್ಕೆ ಹೋಗೋಕಿನೇ ಆದ್ರೆ ನಿಮ್ಮ ಕೈಯಾಗ ಆದ್ರೆ ಬಾಂಡೆ ತಿಕ್ಕ್ರಿ, ಕಸಾನ್ರಿ. ಇಲ್ಲ ಅಂದ್ರೆ ಬಿಡ್ರಿ, ಮಧ್ಯಾಹ್ನ ಊಟಕ್ಕೆ ಬಂದಾಗ ಊಟ ಮಾಡಿ ಒಂದು 4 ಬಾಂಡೆ ತಿಕ್ಕಿ ಕಸ ಅಂತ ಹೊಕ್ಕಿನಿ ನಾನು. ಇನ್ನು ಇವತ್ತಿಂದ್ರ ಕೆಲ್ಸಕ್ಕೆ ಹೊಂಟಿದ್ದೆ, ಆಗಲೇ ಈ ಮಾತು ಬರಾಕುಂತವನ ನಿನ್ನ ಬಾಯಾಗ? ಇಂತಿಂಥ ದೊಡ್ಡ ದೊಡ್ಡ ಮಾತು ಬರಲಿವ ನನ್ನ ಮಗ, ಮಾಡ್ತೀನಿಲ್ಲ ನಿನಗೆ. ನಿಮ್ಮ ಮಗಗಾರ ಹೇಳ್ಕೊರಿ, ನಿಮ್ಮ ಅಜ್ಜಿಗಾರ ಹೇಳ್ಕೊರಿ, ನಾನು ಮಾತ್ರ ಯಾವಕ್ಕೆ ಮಾತನ್ನು ಕೇಳಂಗಿಲ್ಲ. ನಾನು ಹೋಗೋಕಿನ ಕೆಲ್ಸಕ್ಕೆ. ಎಷ್ಟಿದ್ದಾಳೆ ಇವಳು? ನನಗೆ ಎದುರು ಮಾತಾಡಿ ಕೆಲ್ಸಕ್ಕೆ ಹೊಂಟಾಳಲ್ಲ, ಹೋಗ್ಲಿ ಅದೆಷ್ಟು ದಿನ ಅಲ್ಲಿ ಕೆಲಸ ಮಾಡ್ತಾಳೆ ನಾನು ನೋಡ್ತೀನಿ. ಬರಲಿ ಮನ್ಯಾಗ ನಾನು ಏನೂ ಮಾಡಿರಂಗಿಲ್ಲ, ಇಲ್ಲೂ ಮಾಡಿ ಅಲ್ಲೂ ಮಾಡಿ ಸಾಯ್ಲಿ ಇವಳು, ಮಾಡ್ತೀನಿ ಅವಳಿಗೆ. ಏನಯ್ಯವ ಪಾರವ್ವ, ಇನ್ನು ಯಾರೂ ಬಂದಿಲ್ಲಲ್ಲ, ಎಷ್ಟೊತ್ತಾತು? ಇಷ್ಟು ಹೊತ್ತ ಹೋದ್ರೆ ಹೆಂಗೆ? ಮೊದಲನೇ ದಿನ ನಾವು ಹೊಂಟಿರೋದು. ಮೊದಲು ಅವ್ರು ಹೇಳಾರಿಲ್ಲ, ಇಷ್ಟೊತ್ತಿಗೆ ಬರ್ರಿ ನೀವು ಲಗುನ, ಬಡ ಕೆಲಸ ಮುಗಿಸಿ ನೀವು ಲಗುನ ಹೋಗಂತ್ರಿ ಅಂತಂದ್ರೆ ಅವ್ರು ಮಾತು ಉಳಿಸ್ಕೋಬೇಕಿಲ್ಲ ನಾವು. ಇನ್ನೂ ಯಾರೂ ಬಂದಿಲ್ಲಲ್ಲ ಯವ್ವ. ಹ್ಞೂ ನೋಡ, ಎಷ್ಟೊತ್ತಾತು. ಆಕಿ ಕೆಂಚ ಮಗು ಕರೆದವ ನಾನು, ಬರ್ತೀನಿ ನೀವು ಮುಂದಕ್ಕೆ ಹೋಗ್ರಿ ಅಂತಂದು. ನಾ ಹೋಗನ್ ಬರ್ರಿ, ಅವ್ರನ್ನ ಕಾಯ್ಕೊಂತಿಲ್ಲ ನಿಂತ್ರ ಏನೂ ಬರಂಗಿಲ್ಲ. ಅಲ್ಲಾರು ಹೋದ್ರೆ ಪಾಪ ಕೆಲಸರ ಹಾಕವು, ಅವ್ರು ನಂಬಿಕೆನ ಉಳಿಸ್ಕೋಬೇಕು ನಾವು. ಮೊದಲ ನಮ್ಮ ಸಲುವಾಗಿ ಪಾಪ ಎಲ್ಲ ಕೆಲಸ ಹಚ್ಚಾರ, ನಮ್ಮ ಕಾಯ್ಕೊಂತ ಕೂತ್ಕೊಂಡಿರ್ತಾರವ್ರು. ಬರ್ರಿ ನಾ ಹೋಗಂಬರ್ರಿ, ಅವ್ರು ಬೇಕಾರೆ ಆಮೇಲೆ ಬರಲ್ಲಕ್ಕ. ತಡ್ರಿ, ಅಲ್ಲಿ ದುರ್ಗಾವನು ಬಂದ್ಲು, ಆಕೆನೂ ಕರ್ಕೊಂಡು ಹೋಗೋಣ. ಇದಕ್ಕೆ ದುರ್ಗಿ, ದುರ್ಗಾ ಅವತಾರ ತಾಳ್ಬಿಟ್ಟಿಯಲ್ಲ. ಇನ್ನೇನು ಮಾಡೋದು ಬಿಡ, ನಮ್ಮ ಅತ್ತಿ ಕಾಲಾಗ ಸಾಕಾಗಿ ಹೋಗೈತಿ. ಮೊದಲ ಕೆಲಸ ಇಲ್ಲ ಅಂತ ಬಡ್ದಾಡಕುಂತಾರ ಮಂದಿ ಎಲ್ಲ. ಅಂಥದ್ರಾಗ ಕೆಲಸ ಸಿಕ್ಕೈತಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದ್ರೆ ಎದಕ್ಕೆ ಹೋಗಿದ್ದಿ ಕೆಲ್ಸಕ್ಕೆ, ಮನ್ಯಾಗ ಬಿದ್ದೀರ ಅಂತಂತಾರೆ. ಮತ್ತೆ ಸಿಟ್ಟು ಬರಂಗಿಲ್ಲ ನನಗೆ. ಯವ್ವ, ನಿಮ್ಮ ಅತ್ತಿ ಊರಾಗಿಲ್ಲ ಅದಕ್ಕೆ. ಅಲ್ಲ, ನಿಮ್ಮ ಮನ್ಯಾಗಿದ್ರೆ ದುಡ್ಡು ಬರ್ತೈತಾನೆ, ಕೆಲ್ಸಕ್ಕರ ಹೋದ್ರೆ ಒಂದು 4 ಕಾಸರ ಕೈ ಹತ್ತತಾವಿಲ್ಲ. ಅಯ್ಯ, ನಾನು ಮತ್ತೆ ಕೆಲ್ಸಕ್ಕೆ ಹೊಂಟೆ ಅಂದ್ರೆ ಅವ್ರ ಕೈ ಕೆಳಗೆ ಕೈ ಚಾಚೋದು ತಪ್ಪೈತಲ್ಲ, ಮತ್ತೆ ಅಲ್ಲಿಕ್ಕಿ ಗಂಡನ ಕರ್ಕೊಂಡು ಬೇರೆ ಹೋಗ್ಬಿಡ್ತಾನೆ ಅಂತ ಭಯ ನಮ್ಮ ಅತ್ತಿಗೆ. ಅದಕ್ಕೆ ಎಲ್ಲಿಗೆ ಹೋಗಿ ಕೆಲ್ಸಕ್ಕೆ ಹೋಗಕ್ಕೆ ಹೋಗಬೇಡ, ಇಲ್ಲೇ ಮನ್ಯಾಗ ಬಿದ್ದಿರು 3 ಹೊತ್ತು ಕೆಲಸ ಮಾಡ್ಕೊಂಡಂತ. ಯವ್ವ, ನಿಮ್ಮ ಅತ್ತಿ ಮಾತು ಕೇಳ್ಕೊಂಡು ಕೆಲಸ ಏನು ಬಿಡಕ್ಕೆ ಹೋಗಬೇಡ. ಚಂದನ ತಂಗ ದುಡ್ಕೊಂಡು ಹೋಗು. ನಿನ್ನ ಮಕ್ಕಳದು ಬಟ್ಟೆ ನೋಡಲ್ಲ ಹೆಂಗೆ ಹರಿದೋಗವು. ನಿನ್ನ ಜೀವನ ನೀ ಕಟ್ಕೋ. ನಿಮ್ಮ ಅತ್ತಿ ಮಾತನ್ನು ಕೇಳ್ಕೊತ ಕುಂತಿ ಅಂದ್ರೆ ಅಷ್ಟ. ಅದಕ್ಕೆ ಸರಿಯಾಗಿ ಮಾತಾಡಿ ಬಂದೀನಿ. ಇನ್ನೊಂದ್ಸಲ ಏನಾರ ನಾನು ಕೆಲ್ಸಕ್ಕೆ ಹೋಗೋದು ಬ್ಯಾಡ ಅಂತ ಅನ್ಲಿ, ಸರಿಯಾಗಿ ಮೂಲ್ಯಾಗ ಕುಂದಿರ್ಸ್ತೀನಿ. ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂತ ಹೋದಂಗಲ್ಲ ಅಟ್ಟದ ಮೇಲೆ ಇರಾಕುಂತಾರ, ಮಾಡ್ತೀನಿ ನಿನ್ನ ಮೇಲೆ. ನನಗೆ ಈಗ ಎಷ್ಟೋ ಧೈರ್ಯ ಬಂದಂಗೆ ಆತು. ಯಾಕಂದ್ರೆ ಇಷ್ಟು ದಿನ ದುಡಿಮಿಲ್ಲ ಅಂದ್ರೆ ನಾನು ಹೊರಗೆ ಬಂದೆಪ್ಪ. ದುಡಿಮಿಲ್ಲ ಅಂತಂದ್ರೆ ನನ್ನ ಮಕ್ಕಳಿಗೆ ಊಟ ಹಾಕೋಕ್ಕೂ ದುಡ್ಡಿಲ್ಲ ನನ್ನ ಹತ್ರ. ಏನು ಮಾಡೋಕೆ? ಆ ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಸಹಿಸ್ಕೊಂಡು ಹೊಂಟಿದ್ದೆ, ನನ್ನ ಮಕ್ಕಳ ಮುಖ ನೋಡ್ಕೊಂಡು. ಇನ್ನು ನಾನು ಯಾಕೆ ಹೆದ್ರಾಕ್ ಹೋಗ್ಲಿ? ಎಂಥ ಕೆಲಸ ಸಿಕ್ಕೈತಿ ನನಗೆ. ನನ್ನ ಪಾಡಿಗೆ ನಾನು ದುಡ್ಕೊಂಡು ಹೋಗ್ತೀನಿ, ನನ್ನ ಮಕ್ಕಳನ್ನ ಸಾಕ್ತೀನಿ ಅನ್ನೋ ಧೈರ್ಯನೂ ಬಂದೈತೆ ನನಗೆ. ಇನ್ನು ಮೇಲೆ ಯಾವಕ್ಕಿಗೂ ಹೆದ್ರಾಕ್ ಹೋಗಲ್ಲ. ಹಂಗ ಇರ ನೀನು ಇನ್ಮೇಲೆ ಯಾರಿಗೂ ಹೆದ್ರಾಕೋಬೇಡ. ಬರ್ರಿ ಅವ್ವ, ಹೊತ್ತಾತು, ನಾವು ಹೋಗೋಣ ಬರ್ರಿ ಅಂದಂಗೆ. ಉಳ್ಕಿದಾರ ಇಲ್ಲಿ ಬರಲ್ಲ ಅಂತಾನು ಉಳ್ಕಿದಾರ. ಯವ್ವ, ಕೆಂಚವ್ವ ಅವರು ಬರ್ತೀನಿ ನೋಡ್ರಿ ಅಂತಂದ್ರೆ ಅಲ್ಲೇ ಬರ್ಬೋದು ಅವ್ರ ಮನೆಯಾಗ. ನಾವು ಹೋಗೋಣ ಬರ್ರಿ, ಮತ್ತೆ ಹೊತ್ತಾಕೈತಿ. ಅವ್ರು ಹೇಳಿದ ಟೈಮಿಗೆ ಹೋಗ್ಬೇಕಾ ನಾವು ಹೋಗೋಣ ಬರ್ರಿ ಮುಂದಕ್ಕೆ. ಬರ್ರಿ ಹೋಗೋಣ್ರಿ. ಯವ್ವ, ಯಾರೂ ಇಲ್ಲನಲ್ಲ ಯವ್ವ, ಯಾರು ಕರೆಯೋಣ ಈಗ? ಪುಷ್ಪಾಗ ಕರಿ. ಲಕ್ಷ್ಮಕ್ಕ ಅವರು ಮ್ಯಾಲಿರ್ಬೋದಾ, ಮ್ಯಾಲಿನ ಕೋಣೆ ಆಗಿರ್ಬೋದು, ಇಲ್ಲಾಂದ್ರೆ ಇಲ್ಲೇ ಕಾಣಿಸ್ತಿತ್ತು. ಪುಷ್ಪಾಗ ಕರಿ, ಇಲ್ಲಿ ಎಲ್ಲರೂ ಇರ್ಬೋದು, ಬರ್ತಾಳ ಅವಳಿಗೆ. ಪುಷ್ಪವ ಯಾರು ಕರೆಯಾಕುಂತಿತ್ತು? ಪುಷ್ಪವ, ನಾವವ ಕೆಲ್ಸಕ್ಕೆ ಬಂದೀವಿ. ಓ, ಕೆಲ್ಸಕ್ಕೆ ಬಂದ್ರ? ಚಲೋ ಆತು, ಬರ್ರಿ. ನಾನಲ್ಲಿ ಅಡುಗೆ ಮಾಡಾಕುಂತಿದ್ದೆಲ್ಲ, ಹಾಗಾಗಿ ನನಗೆ ನೀವು ಬಂದಿದ್ದು ಗೊತ್ತಾಗಿಲ್ಲ.
ಇರ್ಲಿ ಬಿಡವ ಅಂದಂಗೆ ಲಕ್ಷ್ಮಕ್ಕ ಯಾರು ಕಾಣಿಸವಲ್ರಲ್ಲ. ಅದು ನಾನು ಅಕ್ಕ ಒಳಗಡೆ ಅಡುಗೆ ಮಾಡಕೊಂತಿದ್ವಿ ರೀ. ಅತ್ತಿ ಮಾವ ಅಲ್ಲಿ ಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಅವ್ರ ಮೇಲೆ ಹೋದ್ರಿ ಕೋಣೆಗೆ. ಸರಿ ಅವ್ವ, ಹಂಗಾರೆ ನಮ್ಗೆ ಏನು ಕೆಲಸ ಮಾಡಬೇಕು ಅದ ಅಂತ ಹೇಳಿದ್ರೆ ನಾವು ಕೆಲಸ ಚಲೋನ ಮಾಡಿಬಿಡ್ತೀವವ್ವ. ಸರಿ ಆಯ್ತು ರೀ. ನಾನು ಗವಿಗೆಲ್ಲ ಹೇಳೀನಿ ರೀ ಏನೇನು ಕೆಲಸ ಮಾಡಿಸ್ಬೇಕು ಏನಂತಂದು. ಅಂದಂಗೆ ಅತ್ತೆಯರ್ನು ಕರ್ಕೊಂಬಂದುಬಿಡ್ತೀನಿ ರೀ. ಅವರಿಲ್ಲೇ ನಿಮಗೆ ಹೇಳ್ತಾರೆ ರೀ ನಂದು ಒಳಗಡೆ ಕೆಲಸ ಐತಿ. ಆಯ್ತು ತಗೋರವ, ನಮ್ಗೆ ಏನೇನು ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಮಾಡ್ತೀವಂತ. ಗವಿ, ಏ ಗವಿ ಬಾ ಇಲ್ಲಿ. ಹಾಕ ಏನಕ್ಕ ಕರೋದಿಲ್ಲ? ಗವಿ, ನಾನು ನಿನಗೆ ನಿನ್ನೆ ಕೆಲಸ ಹೇಳ್ಕೊಟ್ಟಿನಲ್ಲ ಹಂಗೆ ಮಾಡು. ಇವಾಗ ಯಾರ್ಯಾರು ಬಂದಾರ ನೋಡು ಅವ್ರದ್ದಷ್ಟ್ರದ್ದು ಅಟೆಂಡೆನ್ಸ್ ತೊಗೊಂಬಿಡು ನೀನು. ಏನವ ಏನಂದಲ್ಲ ಅಟೆಂಡ ಹಂಗಂದ್ರೆ ಏನವ? ಬೇಚಿಗವ ಅಟೆಂಡ್ ಅಲ್ಲಿ ಬೇ ಅಟೆಂಡೆನ್ಸ್ ಅಂದ್ರೆ ಹಾಜರಿ ಅಂತ ಅರ್ಥ. ನೀವು ಇವತ್ತು ಬಂದಿರಲ್ಲ ಹಾಜರಿ ಹಾಕ್ತೈತಿ. ಮತ್ತು ನೀವು ಒಂದೊಂದು ದಿನ ಬಿಟ್ಟಿರ್ತೀರವ, ನಮಗೆ ಎಲ್ಲಿ ನೆನಪಿರ್ತೈತಿ, ಅದಕ್ಕೆ ಬುಕ್ನಾಗ ಒಂದು ಕಡೆ ಹಚ್ಕೊಂಡ್ಬಿಡ್ತೀವಿ. ಹ್ಞೂ ರೀ, ನೀವು ಬಂದ ಮೇಲೆ ಫಸ್ಟ್ ಮಾಡೋ ಕೆಲಸ ಏನಂದ್ರೆ ಇಲ್ಲಿ ಗವಿ ಕೂತ್ಕೊಂಡಿರ್ತಾನೆ. ಇವತ್ತು ಅವನು ಈಗ ಬಂದಾನಲ್ಲ ಬುಕ್ ಎಲ್ಲ ಕೊಡಕ್ಕೆ ಕುಂತಿದ್ದೆ ಅವನಿಗೆ. ದಿನ ಬಂದ ತಕ್ಷಣ ಫಸ್ಟ್ ಇವನ ಹತ್ರ ಹೇಳಿ ಅಟೆಂಡೆನ್ಸ್ ಹಾಕ್ಸ್ಬಿಡ್ರಿ. ಅಂದರೆ ನೀವು ಎಷ್ಟು ದಿನ ಬಂದಿರಿ ಅಕಸ್ಮಾತ್ ಬಿಟ್ರೂ ಗೊತ್ತಾಗೈತೆ ನನಗೆ. ಸರಿನಾ? ಆಯ್ತು ತಗೋವ, ಬಂದ ತಕ್ಷಣ ಮೊದಲು ಹಾಜರಿನ ಹಾಕ್ಸ್ಬಿಡ್ತೀವಿ ನಾವು. ಹಂಗೆ ಹಾಜರಿ ಹಾಕ್ಸಿ ಮನೆಗೆ ಓದ್ಕಿದ್ದೀರಿ. ಹಾಜರಿ ಹಾಕ್ಸಿ ಇಲ್ಲಿ ಕೆಲಸ ಮಾಡ್ಬೇಕು ಸಂಜೆ ತನಕ. ಅಯ್ಯ ಮುಲ್ಲ, ಗೊತ್ತೈತಾಳು ನಮಗೂ ಕೆಲಸ ಮಾಡ್ಬೇಕಂತಂದು ಹಾಜರಿ ಹಾಕ್ಸಿ ಹಂಗೇನು ಹೋಗಂಗಿಲ್ಲ ತಗೋ ನಾವು. ಬೇಕು ಸಾಕು ಕೆಲಸ ಮಾಡು. ಅವ್ರದ್ದು ಹಾಜರಿ ತಗೋ ಫಸ್ಟ್. ಮಾತು ಜಾಸ್ತಿ ಕೆಲಸ ಕಮ್ಮಿ ಆತಂದ್ರೆ ಗೊತ್ತಲ್ಲ ನೀನು ಸ್ಯಾಲ್ರಿನ ಕಟ್ ಮಾಡಿಬಿಡ್ತೀನಿ. ಚಂದನತಂಗೆ ಕೆಲಸ ಮಾಡ್ಬೇಕು. ನಾನು ಆಮೇಲೆ ಬಂದು ಅವರಿಗೆಲ್ಲ ಕೇಳ್ತೀನಿ. ಕರೆಕ್ಟಾಗಿ ಏನಾರು ಕೆಲಸ ಮಾಡಲಿಲ್ಲ ಅಂದ್ರೆ ನಿನ್ನ ಸ್ಯಾಲ್ರಿನ ಫುಲ್ ಕಟ್ ಮಾಡಿಬಿಡ್ತೀನಿ. ಅಕ್ಕ ಹಂಗೆ ಮಾಡಬೇಡ್ಬೇ. ಇಲ್ಲ ಆಡ್ಬಿ, ನಾ ಕೆಲಸನ ಚಂದನತಂಗೆ ಮಾಡ್ತೀನಿ ತಗೋ. ಮೊದಲು ಬುಕ್ ತೊಗೊಂಡು ಬಾ. ಇಲ್ಲೇನು ತೊಗೊಂಡಿರ್ಬೇ, ನಾನು ಬುಕ್ ತೊಗೊಂಬರ್ತೀನಿ. ಒಬ್ಬೊಬ್ಬರ ಬಂದು ಹೆಸರು ಹೇಳಿರ್ಬೇ, ನಿಮ್ಮ ಹಾಜರಿ ಹಾಕೋತೀನಿ ನಾನು. ಅಲ್ಲಲ್ಲ ಮುಲ್ಲ, ನಮ್ಮ ಹೆಸರು ಗೊತ್ತಿಲ್ಲ ನಿನಗೆ? ನಮ್ಮ ಮುಖ ನೋಡಿ ಹೆಸರು ಹಚ್ಚಿ ಅಲ್ಲೇ ಹಾಜರಿ ಹಾಕೋ. ಹಂಗೆ ನಿಮ್ದು ಪಗಾರನು ನಾನು ತೊಗೋತೀನಿ ತಗೋ. ಇವ್ವ ನೀನೇ ಹೇಳ್ಬಿಡ ಹೆಸರು. ಆಮೇಲೆ ಹುಡುಗ ನಮ್ದು ಪಗಾರನು ತಾನ ತೊಗೊಂಡು ಇಟ್ಕೊಳಂಗದಾನ. ಹಂಗಿರ್ಲಿ ಭಯ, ಒಬ್ಬೊಬ್ಬರ ಹೆಸರು ಹೇಳಿ ಹೋಗ್ರಿ ಆ ಕಡೆ. ನನ್ನ ಹೆಸರು ರೂಪವ್ವ ಅಂತ ನೋಡು. ರೂಪವ್ವ. ಆಯ್ತು. ನೆಕ್ಸ್ಟ್? ನನ್ನ ಹೆಸರು ಪಾರವ್ವ. ಪಾರವ್ವ. ನೆಕ್ಸ್ಟ್? ದುರ್ಗವ್ವ. ದುರ್ಗವ್ವ. ನೆಕ್ಸ್ಟ್? ಕಾಳವ್ವ. ಕಾಳವ್ವ. ನೆಕ್ಸ್ಟ್? ಕೆಂಚವ್ವ ಅಂತ. ಅಯ್ಯ ನಿನಗೇನಾಯ್ತು ಬೇ? ಪರಿ ದಮ್ಮತ್ತು ಬಿಟ್ಟೈತಲ್ಲ. ಯಪ್ಪ ಅಲ್ಲಿಂದ ಓಡಿ ಬರೋಷ್ಟಿಗೆ ದಮ್ಮ ಹತ್ತು ಬಿಡ್ತಪ್ಪ. ಯಪ್ಪ ಎಲ್ಲರೂ ಆಗಲೇ ಬಂದಾರಂತ ಗೊತ್ತಾತ ಇಲ್ಲಿಗೆ, ಅದಕ್ಕೆ ಓಡೋಡ್ಕೊಂತ ಬಂದುಬಿಟ್ನಲ್ಲ, ಅದಕ್ಕೆ ದಮ್ಮ ಹತ್ತತ್ತ. ಯಪ್ಪ ಮೊದಲು ನನ್ನ ಹೆಸರು ಹಚ್ಕೋ ಯಪ್ಪ, ಆಮೇಲೆ ಮಾತಾಡ್ತೀನಂತ ಮೊದಲು ದಮ್ಮರ ಹಾರಿಸ್ಕೋತೀನಿ. ಸಮಾಧಾನ ಸಮಾಧಾನ, ಏನಾಗಂಗಿಲ್ಲ. ಇಲ್ಲಿ ಯಾರೂ ಓಡೋಗಂಗಿಲ್ಲ. ಆರಾಮ್ ಸಮಾಧಾನದಿಂದ ಶಾಂತಿಯಿಂದ ದಮ್ ಮಾರಿಸ್ಕೋಬೆ. ನಿನ್ನ ಹೆಸರು ಕೆಂಚವ್ವಲ್ಲ? ಸರಿ ತಗೋ, ಕೆಂಚವ್ವ ಅಂತ ನಾ ಹೆಸರು ಹಚ್ಕೋತೀನಂತ. ಕೆಂಚವ್ವ. ಮತ್ತಾರು? ಈಗ ಸದ್ಯಕ್ಕೆ ನಾವು ಇಷ್ಟ ಜನ ಅದೀವಿ, ನಮ್ದು ಹಚ್ಕೋ. ಇನ್ನೂ ಬರೋರು ಅದಾರ, ಅವ್ರು ಬಂದ ಮೇಲೆ ಹಚ್ಕೊನಂತೆ ಅಂತ ನೀನು. ಆತು ತಗೋರಂಗಾರ, ನಿಮ್ದು ಹಾಜರಿ ಹಚ್ಕೊಂಡಿನಿ. ದಿನ ಬಂದ ತಕ್ಷಣ ಮೊದಲು ಇದನ್ನು ಮಾಡಿರಿ, ನೀವು ಹಾಜರಿ ಹಚ್ಚಿಸ್ಬಿಡ್ರಿ. ಆಮೇಲೆ ಅಂತ ಮತ್ತೆ ಬಿಡಬೇಡ್ರಿ. ಆತು ತಗೋರಪ್ಪ. ನಮಗೀಗ ಏನು ಮಾಡ್ಬೇಕು ಕೆಲಸ ಹೇಳು. ಆಯ್ತು. ನೀವೆಲ್ಲರೂ ಇಲ್ಲೇ ಕುತ್ಕೊಂಡಿರಿ. ಅವು ತರಕಾರಿನೆಲ್ಲ ತೊಗೊಂಬರ್ತೀನಿ. ಆಮೇಲೆ ಅವು ಪುಡಿ ಏನೇನು ಮಾಡೋದವು ಅವನು ಅಷ್ಟು ಸಾಮಾನು ತೊಗೊಂಬರ್ತೀನಿ. ಇಲ್ಲೇ ಕುತ್ಕೊಂಡಿರಿ ನೀವು. ಗವಿ ಹಂಗೆ ಹೋಗಿ ನಿಮ್ಮ ದೊಡ್ಡವಾಗ ಹೇಳ್ಬಿಡಪ್ಪ ಬಂದಾರ ಎಲ್ಲರೂ ಕೆಲ್ಸಕ್ಕಂತಂದು. ಆಯ್ತಕ್ಕ, ದೊಡ್ಡವಾಗ ಬಂದಾರಂತ ಹೇಳಿ ದೊಡ್ಡವನ್ನ ಕರ್ಕೊಂಬರ್ತೀನಿ ಅಂತ. ನೀವೆಲ್ಲರೂ ಇಲ್ಲೇ ಕುತ್ಕೊಂಡಿರಿ ಬೇ, ನಾನು ದೊಡ್ಡವ್ಗೆ ಹೇಳಿ ತರಕಾರಿ ಅಷ್ಟೂ ತೊಗೊಂಬರ್ತೀನಂತ. ಆಯ್ತು ತಗೋಪ್ಪ. ಯವ್ವ ಇಲ್ಲೇ ಕೆಲಸ ಸಿಕ್ಕಿದ್ದು ಚಲೋ ಆತವ ಯವ್ವ. ಒಂದು ಸ್ವಲ್ಪ ನೆರಳಾಗಾರ ಕೆಲಸ ಮಾಡ್ಬೋದು. ಈ ಉರಿ ಬಿಸ್ಲಾಗ ಕೆಲಸನ ಮಾಡೋಕ್ಕಾಗ್ತಿಲ್ಲಾಗಿತ್ತವ. ಹ್ಞೂನವ್ವ, ಬಿಸ್ಲಾಗ ಮಾಡೋಕ್ಕಾಗ್ತಿಲ್ಲಾಗಿತ್ತು. ಮತ್ತೇನು ಮಾಡಿದೆ, ಹೊಲಕ್ಕೆ ಹೋಗ್ಲಾರ್ದ ನಮಗೆ ದಾರಿ ಇಲ್ಲ, ಹಾಗಾಗಿ ಹೊಲ್ದಾಗ ಹೋಗಿದ್ವಿ. ಇದೊಂದು ನೆರಳಾಗ ಕೆಲಸ ಸಿಕ್ಕಿದ್ದು ಚಲೋ ಆತವ ಯವ್ವ. ಮನ್ಯಾಗ ಆರಾಮಾಗಿ ಬಂದು ಕೆಲಸ ಮಾಡ್ಬೋದು. ಎಂಥ ಬಿಸಿಲಿದ್ರೇನು ಮಳೆ ಇದ್ರೇನು ಏನಿದ್ರೇನು ಆರಾಮ್ ತಣ್ಣ ಕುತ್ಕೊಂಡು ಕೆಲಸ ಮಾಡ್ಬೋದು. ಹ್ಞೂನವ ಯವ್ವ, ನಮಗೆ ಕೊಟ್ಟಿರೋ ಕೆಲಸನ ನಾವು ಚಂದನತಂಗೆ ಮಾಡೋಣ್ರವ. ಮತ್ತು ಕೆಲಸ ಬಿಡ್ಸ್ಕೊಂಡಂಗೆ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ಯಾರು. ಹ್ಞೂನವ ಯವ್ವ, ನಾನಂತೂ ಚಂದನತಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀನವ. ಎಲ್ಲರೂ ಅಷ್ಟ ಚಂದನತಂಗೆ ಕೆಲಸ ಮಾಡ್ಕೊಂಡು ಹೋಗನ್ರಿ.